ಮೂಢನಂಬಿಕೆ ಅನ್ನೋದು ಯಾವಾಗ ಹೋಗುತ್ತೆ, ಅನಿಷ್ಟ ಪದ್ಧತಿಗಳು ರಾಜ್ಯದಲ್ಲಿ ಯಾವಾಗ ಹೋಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಕಾರಣ ಇದೆಲ್ಲ ತಡೆಗಟ್ಟಬೇಕು ಅಂತ ರಾಜ್ಯ ಸರ್ಕಾರ ಹಲವಾರು ರೀತಿಯ ನಿಯಮಗಳನ್ನ ಜಾರಿ ಮಾಡಿದ್ರು ಕೂಡ ಇನ್ನೂ ಕೆಲ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಅನಿಷ್ಟ ಪದ್ಧತಿಗಳು ಜೀವಂತವಾಗಿದೆ. ಪ್ರಮುಖವಾಗಿ ಶಿಕ್ಷಣ ಸಚಿವರ ತವರು ಕ್ಷೇತ್ರದಲ್ಲೇ ಇಂಥದ್ದೊಂದು ಅನಿಷ್ಟ ಪದ್ಧತಿಗೆ ಒಂದು ಇಡೀ ಕುಟುಂಬ ದೌರ್ಜನ್ಯವನ್ನ ಎದುರಿಸಬೇಕಾಗಿದೆ. ಹಾಗಾದ್ರೆ ಏನಾಯಿತು, ಎಲ್ಲಾಗಿರೋದು, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಸಂದರೂ ಕೂಡ ಸಾಮಾಜಿಕ ಬಹಿಷ್ಕಾರದಂತಹ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಿದೆ ಅನ್ನೋದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ. ಸಾಮಾಜಿಕ ಬಹಿಷ್ಕಾರದಂತಹ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ಸರ್ಕಾರವು ಹಲವು ಕಾನೂನು ಜಾರಿಗೆ ತಂದಿದ್ರು. ಈ ಅನಿಷ್ಟ ಪದ್ಧತಿ ಜೀವಂತವಾಗಿದೆ ಅಂದರೆ ಇದಕ್ಕೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯೇ ನೇರ ಕಾರಣ. ಸಾಮಾಜಿಕ ಬಹಿಷ್ಕಾರದ ಪರಿಣಾಮ ಎಷ್ಟು ಘೋರವಾಗಿದೆ ಅಂದರೆ ಈ ಅನಿಷ್ಟ ಪದ್ಧತಿಯ ಸುಳಿಯಲ್ಲಿ ಸಿಕ್ಕ ಕುಟುಂಬಗಳು ಸಮಾಜದಲ್ಲಿ ಬದುಕಲು ಆಗದೆ, ಅತ್ತ ಸಾಯಲು ಆಗದೆ, ನಾಗರಿಕ ಸಮಾಜವನ್ನ ಶಪಿಸುತ್ತಾ ಅತ್ಯಂತ ಶೋಚನೀಯ ಬದುಕನ್ನ ನಡೆಸುತ್ತಿದ್ದಾರೆ. ಪೂಜೆಗಾಗಲಿ ಯಾವುದೇ ಒಂದು ಇದಕ್ಕಾದರೂ ಜಾತ್ರೆಗಳಲ್ಲಾಗಲಿ ಪ್ರತಿಯೊಂದಕ್ಕೂ ಸಹ ನಾವು ಭಾಗಿಯಾಗಂಗಿಲ್ಲ. ಆ ಥರ ಏನಾರ ಹೋದರೆ ನಮ್ಮನ್ನು ದೂರದಿಂದನೇ ಗಲಾಟೆ ಮಾಡಿ ಯಾಕೆ ಬಂದಿದ್ದೀರಿ ಅಂತ ಹೇಳಿ ನಮ್ಮನ್ನು ಕಳಿಸ್ತಾರೆ. ಇನ್ನು ಸಾಮಾಜಿಕ ಬಹಿಷ್ಕಾರದಂತ ಈ ಪಿಡುಗು ಹೆಚ್ಚು ಕಂಡು ಬರುತ್ತಿರುವುದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಸ್ವಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ. ಅದರಲ್ಲೂ ಪ್ರಮುಖವಾಗಿ ತಾಲೂಕಿನ ಗುಡವಿ, ಅಂಬೇಡ್ಕರ್ ನಗರ, ಕುದುರೆಗಣಿ, ಬರಗಿ, ಚಿನ್ಮನೂರು, ಬೈರೇಕೊಪ್ಪ, ಉಳುವಿ, ಪತ್ರೆಸಾಲು, ದೂಗೂರು, ಮಳಲಗದ್ದೆ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಸಣ್ಣ ಸಣ್ಣ ಭೂವ್ಯಾಜ್ಯದ ವಿಚಾರಕ್ಕೂ ಬಹಿಷ್ಕಾರ ಹಾಕಲಾಗುತ್ತಿದ್ದು, ಈ ಬಗ್ಗೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಕಣ್ಣೀರಿಟ್ಟಿದ್ದಾರೆ. ಬಹಿಷ್ಕಾರ ಮಾಡ್ತಕ್ಕಂಥ ಪದ್ಧತಿನೇ ಇಲ್ಲ. ಇಟ್ ಇಸ್ ನಾಟ್ ಅಲೌಡ್. ಯಾರಾದರೂ ಹಾಗೆ ಮಾಡಿದರೆ ವೈಯಕ್ತಿಕ ಊರಿರ್ಬೋದು, ವ್ಯಕ್ತಿಗಳಿರ್ಬೋದು, ಅವ್ರ ಮೇಲೆ ಕಾನೂನು ಪ್ರಕಾರ ಕಾನೂನನ್ನು ಕಠಿಣವಾಗಿ ತಗೊಳ್ತೀವಿ. ಇದರಂತ ದುರಂತ ಇನ್ಯಾವುದೂ ಇಲ್ಲ. ಒಟ್ಟಾರೆ ಸ್ವಾತಂತ್ರ್ಯ ಸಿಕ್ಕು 7.5 ದಶಕದ ನಂತರವೂ ಈ ಅನಿಷ್ಟ ಪದ್ಧತಿ ಜೀವಂತವಿದೆ ಅನ್ನೋದೇ ವಿಪರ್ಯಾಸವಾಗಿದ್ದು, ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ತಮ್ಮ ಸ್ವಕ್ಷೇತ್ರದಲ್ಲಿ ಈ ಪಿಡುಗನ್ನ ತೊಲಗಿಸುವ ನಿಟ್ಟಿನಲ್ಲಿ ಜಾಗೃತಿಯ ಜೊತೆಗೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಿದೆ. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.